24ವರೆಗೂ ಆ ಸಂಘಟನೆ ಹಂಗೆ ಫೈಟ್ ಮಾಡ್ತು. ಹೋದ ತಿಂಗಳು ಅವರೆಲ್ಲರಿಗೂ ಅರಿಯರ್ಸ್ ಕೊಡಬೇಕಂತ ಡಿಕ್ಲೇರ್ ಆಯಿತು. ಎಷ್ಟು ಅರಿಯರ್ಸ್ ಗೊತ್ತಾ? ಒಬ್ಬೊಬ್ಬರಿಗೆ 30ರಿಂದ 40 ಲಕ್ಷ ರೂಪಾಯಿ. ಅದೇ ಉದಾಹರಣೆ. ನಾವು ಕೂಡ ನಮ್ಮ ಸಂಘಟನೆಗಳನ್ನು ಹಿಂಗೆ ಮುಂದೆ ಹೊಡೆದಾಡ್ತಾ ಹೋಗಬೇಕು. ನಾವಿಲ್ಲದೆ ಹೋದರೆ ಮುಂದಿನ ಕಮಿಟಿಯ ಮೆಂಬರ್ ಕೂಡ ಅದು ಉಪಯೋಗವಾಗುತ್ತೆ. ಇದಿರ್ಬೋದು. ಇವತ್ತಿನ ದಿವಸ ಸರ್ಕಾರ ನಮಗೆ 7,500 ಕೊಡಲಿಕ್ಕಿಲ್ಲ. ಎಷ್ಟು ಕೊಡ್ತಾರ ಅಷ್ಟು ತೊಗೊಂಬೋಣ, ಮುಂದೆ ಹೊಡೆದಾಡೋಣ. ಹೆಲ್ತ್ ಬೆನಿಫಿಟ್ ಕೊಡಲಿಕ್ಕೆ ಅದ್ರ ಬಗ್ಗೆ ಹೊಡೆದಾಡೋಣ, ಅರಿಯರ್ಸ್ ಬಗ್ಗೆ ಹೊಡೆದಾಡೋಣ. ಹಿಂಗೆ ಹೊಡೆದಾಡಿ ಇದು ಮುಗಿಯದ ಕಥೆ. ನಾನು ಈ ವರ್ಷ ಮಾಡಿ ನನ್ನ ಮುಗೀತು ಅಂತ ತಿಳ್ಕೊಬೇಡ್ರಿ. ನಾನು ಮಾತ್ರ ನಿರ್ಧಾರ ಮಾಡೀನಿ, ಸಾಯೋವರೆಗೂ ಈ ಪದಕ್ಕೆ ನಾನು ಕೆಲಸ ಮಾಡೋಣ. ಸಾಯೋದಕ್ಕಿಂತ ಮೊದಲು ಈ ಪದಕ್ಕೆ ನಾ ಇನ್ನೊಬ್ಬನು ತಯಾರು ಮಾಡವನೆ. ಅದಕ್ಕೂ ನೀವು ವಿಚಾರ ಮಾಡಬೇಕು. ನಮ್ದೆಲ್ಲ ವಯಸ್ಸಾಗಿದೆ. ಏನಪ್ಪ, ನನ್ನ ತದನಂತರದಲ್ಲಿ ನನ್ನ ಜಗಕ್ಕೆ ಯಾರು ಬರ್ತಾರೆ? ಗೈಡ್ ಮಾಡಿರಿ, ಅವನಿಗೆ ಹೇಳ್ರಿ, ತಯಾರು ಮಾಡಿರಿ. ಇವತ್ತಿನ ದಿವಸ ತುಂಬ ಖುಷಿ ಆಗುತ್ತೆ ನನಗೆ. ಚಿಕ್ಕಬಳ್ಳಾಪುರ, ತುಮಕೂರು ಯಂಗ್ಸ್ಟರ್ಸ್ ಎಲ್ಲ ಬರ್ತಾ ಇದ್ದಾರೆ. ಇಂಥವ್ರು ಬೇಕು ನಮಗೆ. ನಿಮ್ಮಲ್ಲಿರ್ತಕ್ಕಂಥ ಶಕ್ತಿ, ನಿಮ್ಮಲ್ಲಿರ್ತಕ್ಕಂಥ ಉತ್ಸಾಹ ನಮ್ಮಲ್ಲಿಲ್ಲ ಅಂತ ಹೇಳಲ್ಲ, ನಿಮ್ಗಿಂತ ಜಾಸ್ತಿ ನಮಗೂ ಇದೆ. ಸಂಘಟನೆ ಗಟ್ಟಿ ಮಾಡೋದು ಬಹಳ ಇಂಪಾರ್ಟೆಂಟ್. ಎವ್ರಿ ಡಿಸ್ಟಿಕ್ಕಲ್ಲಿ ನಿಮ್ಮ ಮೆಂಬರ್ಸ್ನ ಜಾಸ್ತಿ ಮಾಡಿರಿ. ಇವರೇನೋ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಇವತ್ತಿನ ವಿಡಿಯೋ ನಾಳೆ ಒಂದು ಕಳಿಸ್ತೀನಿ. ಕರೆಕ್ಟ್ ಸ್ಟ್ಯಾಟಿಸ್ಟಿಕ್ಸ್. ವಿಡೋ ಪೆನ್ಷನರ್ಸ್ ಎಷ್ಟಿದ್ದಾರೆ ಗೊತ್ತಾ ನಿಮ್ಗೆ? 19 ಲಕ್ಷ ಜನ ವಿಡೋ ಪೆನ್ಷನರ್ಸ್ ಇದ್ದಾರೆ. ಅಂದ್ರೇನು? 19 ಲಕ್ಷ ಜನರ ಅವರ ಮನೆಯದು ತೀರ್ಕೊಂಡು ಹೋಗ್ಯಾರ. ಇದು ನಮ್ಮ ಕರ್ಮ. ನಾ ಯಾಕೆ ಹೇಳ್ತಾ ಇದ್ದೀನಿ? ಈ 19 ಲಕ್ಷ ಕಳ್ಕೊಂತ ವಿಧಿಯರಿಗೆ 50%, ಅವ್ರಿಗೆ 1000 ಬಂದರೆ 500, 800 ಬಂದರೆ 400, ಅವ್ರಿಗೂ ಹೊಡೆದಾಡ್ತಾ ಇದ್ದೀವಿ. ಅವ್ರಿಗೂ ಫುಲ್ ಪೆನ್ಷನ್ ಕೊಡಿಸ್ಬೇಕು ಅಂತ. ಇದುವರೆಗೂ ಕೆಲವು ವಿಷಯ ಹೀಗೇನಾಗ್ತಾ ಇದೆ. 9ನೇ ತಾರೀಕು ಮೊನ್ನೆ ನಮ್ಮ ವೀರೇಂದ್ರ ಸಿಂಗ್ ಅವರು ಡೆಲ್ಲಿಯಲ್ಲಿ ಹೋಗಿ ಮತ್ತೆ ಎಲ್ಲ ಮಿನಿಸ್ಟರ್ಗಳಿಗೆ ಭೇಟಿ ಮಾಡಿ, ಹಾಗೂ ನಮ್ಮ ಲೇಬರ್ ಮಿನಿಸ್ಟ್ರು ಕೂಡ ಮೀಟ್ ಮಾಡಿದ್ದು ಮೆಸೇಜ್ಗಳನ್ನು ನಿಮ್ಮ ಗ್ರೂಪಲ್ಲಿ ಬಂದಿದೆ. 1 ಗಂಟೆ ಕಾಲ ಡಿಸ್ಕಷನ್ ಆಯಿತು. ಅವ್ರಿಗೂ ಕೆಲವು ವಿಷಯಗಳನ್ನು ಹೇಳಿದಾಗ ಅವ್ರು ಏನು ಹೇಳಿದ್ದಾರೆ, ನಿಮ್ಮ ವಿಷಯದ ಬಗ್ಗೆ ಡಿಸ್ಕಷನ್ ನಡೆದಿದೆ, ಹಾಗೂ ಎಲೆಕ್ಷನ್ ಬರ್ತಾ ಇದೆ, ಡೇಟ್ ಕ್ಲಿಯರ್ ಆದರೆ ನಮ್ದು ಆಗ್ಲಿಕ್ಕಿಲ್ವಾ? ಇದಕ್ಕೆ ಏನೂ ಸಂಬಂಧವಿಲ್ಲ. ಹರಿಯಾಣ ಎಲೆಕ್ಷನ್ ಡಿಕ್ಲೇರ್ ಆದಾಗ UPS ಪೆನ್ಷನ್ ಸ್ಕೀಮ್ ಡಿಕ್ಲೇರ್ ಆಯಿತು. ನಿಮಗೆಲ್ಲ ಗೊತ್ತಿದೆಯಾ? ಅದಂಗೆ ಇದು ಕೂಡ ಇವತ್ತಿಲ್ಲ ನಾಳೆ ನಮಗೆ ಪೆನ್ಷನ್ ಬರೋದು 100% ಗ್ಯಾರಂಟಿ. ಈಗ ನಾವು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್. ನಮ್ಮದೇನು ಉದ್ದೇಶ? ಯಾರು ಸರ್ಕಾರದಲ್ಲಿರ್ತಾರೋ ಅವ್ರನ್ನೇ ಕೇಳ್ತೀವಿ. ಬೇರೆಯವ್ರನ್ನ ಕೇಳಿದರೆ ನಮ್ಮ ಕೆಲಸ ಆಗಲ್ಲ. ಈ ಸರಿ ಈ ಸರ್ಕಾರ ಇದೆ, ಇವ್ರನ್ನೇ ಕೇಳ್ಬೇಕ್ರಿ. ಬೇರೆಯವ್ರು ಕೇಳಿದರೆ ನನ್ನ ಕೆಲಸ ಆಗುತ್ತಾ? ಅದಕ್ಕೆ ಈ ಸರ್ಕಾರಕ್ಕೆ ನಾ ಕಳಕಳಿಯ ವಿನಂತಿ ಏನು ಮಾಡ್ತೀನಿ ಅಂದರೆ, ಮೋದಿಯವರೇ, ಈ 75 ಲಕ್ಷ ಮಂದಿನ ನೀವು ಪೆನ್ಷನ್ ಕೊಡ್ತೀರಂತ ಕಾಯ್ಕೊಂಡಿದ್ದೀವಿ. ನೀವು ಪೆನ್ಷನ್ ಕೊಡ್ರಿ. ಈ ಪೆನ್ಷನ್ದಾರರು ರಾಷ್ಟ್ರೀಯ ಏಳಿಗೆಗಾಗಿ ದಿನ ಹಗಲು ಕೆಲಸ ಮಾಡಿದ್ದಾರೆ, ಹಂಗೆ ಕೇಳ್ತಾ ಇಲ್ಲ. ಹಾಗೂ
ಪೆನ್ಷನ್ಗೆ ತಮ್ಮ ದುಡ್ಡನ್ನು ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ದಾರೆ. ಬೇರೆಯವರಿಗೆ ನೀವೇನು ಪೆನ್ಷನ್ ಕಾಂಟ್ರಿಬ್ಯೂಟ್ ಮಾಡಿ ಕೊಡ್ತಾ ಇದ್ದೀರಿ ಅವ್ರಿಗೆ ಕೊಡಬೇಡಿ ಅಂತ ನಾವು ಹೇಳಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ನಮಗೂ ಕೊಟ್ಟರೆ ನಿಮಗೆ ನಾವೆಲ್ಲರೂ ಆಶೀರ್ವಾದ ಮಾಡ್ತೀವಿ. ನಿಮ್ಮ ಮೇಲೆ ಕಲ್ಯಾಣ ಇರ್ತದೆ. ಇದನ್ನು ಕೇಳಿ ಬೇಗನೆ ನಮ್ಮ ಎಲ್ಲ ಪೆನ್ಷನ್ದಾರರ ಮುಖದ ಮೇಲೆ ನಗುವನ್ನು ತರಿಸಿ ನಮ್ಮ ಜೀವನವನ್ನು 2 ಹೊತ್ತು ಊಟ ಮಾಡಲಿಕ್ಕೆ, ಗಂಡ ಹೆಂಡತಿ ಇರಲಿಕ್ಕೆ, ಹಾಗೂ ನಾವು ಸತ್ತಾಗ ನಮ್ಮ ಚಿತೆಯನ್ನು ನಮ್ಮ ರೊಕ್ಕದಲ್ಲಿ ಮಾಡಲಿಕ್ಕೆ ನಮಗೆ ಒಂದು ಶಕ್ತಿ ಕೊಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಈ 4 ಮಾತುಗಳನ್ನು ಹೇಳಿ ನಾನು 4 ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಜೈ ಹಿಂದ್.